ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಇಲ್ಲಿವರೆಗೆ 609 ಮಿಲಿಮೀಟರ್ ಮಳೆ ಬರಬೇಕಾಗಿದ್ದು, ಇವತ್ತಿನವರೆಗೆ 900 ಮಿಲಿಮೀಟರ್ ಮಳೆ ಬಂದಿದೆ. ಅಂದರೆ +48% ನಮ್ಮ ಮಳೆ ಪ್ರಮಾಣ ಇದೆ. ಈಗ ನಾವು ಕಳೆದ 2 ತಿಂಗಳದ್ದು ನೋಡಬೇಕಾದ್ರೆ ಆಗಸ್ಟ್ನಲ್ಲಿ +69% ಮಳೆ ಬಂದಿದೆ. ಅಂದರೆ ಆಗಸ್ಟ್ ತಿಂಗಳಲ್ಲಿ 156 ಮಿಲಿಮೀಟರ್ ಬರಬೇಕಾಗಿತ್ತು, 263 ಮಿಲಿಮೀಟರ್ ಬಂದಿದೆ. ಸೆಪ್ಟೆಂಬರ್ ನಾವು 24ರವರೆಗೆ ನೋಡಬೇಕಾದ್ರೆ ನಮಗೆ ಇಲ್ಲಿವರೆಗೆ 141 ಮಿಲಿಮೀಟರ್ ಮಳೆ ಬರಬೇಕಾಗಿತ್ತು. ನಮಗೆ 201 ಮಿಲಿಮೀಟರ್ ಮಳೆ ಬಂದಿದೆ, +43% ಇದೆ. ಈಗ ಆಗಸ್ಟ್ ನಮ್ಮಲ್ಲೇನು 10ನೇ ತಾರೀಕೇನು ಮಳೆ ಸ್ಟಾರ್ಟ್ ಆಗಿದೆ. ಆಗಸ್ಟ್ 10ನೇ ತಾರೀಕಿನ ಸ್ಟಾರ್ಟ್ ಆಗಿದ್ದು ಮಳೆ ಈಗ ನಮ್ಮಲ್ಲಿ ಸೆಪ್ಟೆಂಬರ್ 24ರವರೆಗೆ ನಿರಂತರವಾಗಿ ಬರ್ತಾ ಇದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ, ನಿರಂತರ ದಿನ ಮಳೆ ಬರ್ತಾ ಇರೋದ್ರಿಂದ ಇಲ್ಲಿನ ಒಂದು ಮಣ್ಣಿನ ಪ್ರದೇಶ ನಮ್ಮ ಆಳವಾದ ಕಪ್ಪು ಮಣ್ಣಿದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಬಿಸಿಲಿನ ಪ್ರಮಾಣ ಬೇಕಾಗುತ್ತೆ, ನಿಖರವಾದ ಬಿಸಿಲು ಬೇಕಾಗ್ತದೆ. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಹಾನಿ ಕಾಣಿಸ್ತಾ ಇದೆ. ಎರಡನೇದು, ನಮ್ಮಲ್ಲಿ ಬೆಳೆಯುವಂಥ ಬೆಳೆಗಳು, ಉದಾಹರಣಾರ್ಥವಾಗಿ ನಾವು ಬೇಳೆಕಾಳು ಬೆಳೆಗಳನ್ನು ಬೆಳಿತೀವಿ. ತೊಗರಿ, ಉದ್ದು, ಹೆಸರು, ಸೋಯಾಬೀನು, ಈ ಒಂದು ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಕಂಡುಬರುತ್ತೆ. ಯಾಕಂದರೆ ನೀರು ನಿಲ್ಲಬಾರ್ದು ಈ ಬೆಳೆಗಳಲ್ಲಿ. ಭತ್ತ, ಕಬ್ಬು ಆದರೆ ನೀರು ನಿಂತರೂ ತಾಳ್ಕೋತವೆ, ಬಟ್ ಈ ಬೆಳೆಗಳು ತಾಳ್ಕೊಳ್ಳೋದಿಲ್ಲ. ಇದರಿಂದ ಸ್ವಲ್ಪ ನಮ್ಮಲ್ಲಿ ಹಾನಿ ಪ್ರಮಾಣ ಹೆಚ್ಚಾಗಿದೆ. ಈಗ ಆಲ್ರೆಡಿ ನಾವು ಆಗಸ್ಟ್ನಲ್ಲಿ ಏನು ನಮ್ಮಲ್ಲಿ ಮಳೆಯಿಂದ ಬೆಳೆ ಹಾನಿಯಾಗಿದೆ, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ವರದಿನ ಸಲ್ಲಿಸಿದ್ದೀವಿ. 1,05,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ನಾವು ಈಗ ಆಲ್ರೆಡಿ ವರದಿ ಮಾಡಿದ್ದೀವಿ. ಪ್ರಮುಖವಾಗಿ ತೊಗರಿ 58,000 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಅಂತ ವರದಿ ಮಾಡಿವಿ. ಇನ್ನು ರಾಶಿ ಹಂತದಲ್ಲಿ ಇರುವಂಥದ್ದು ಹೆಸರು, ಉದ್ದು, ಸೋಯಾಬೀನ್ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ ವರದಿ ಮಾಡಿದ್ದೀವಿ. ಅದರ ಜೊತೆಗೆ ಮತ್ತು ಹತ್ತಿನ ಸಹಿತ ಸ್ವಲ್ಪ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇದು ನಮ್ಮ SDRF NDRF ಮಾರ್ಗಸೂಚಿ ಪ್ರಕಾರ ನಾವು ಕೊಟ್ಟಿದ್ದೀವಿ. ಇನ್ನು ಎರಡನೇದು, ನಮ್ಮಲ್ಲಿ ಜಾಯಿಂಟ್ ಸರ್ವೆ ಏನಾಗಿದೆಯಲ್ಲ, ಆಲ್ರೆಡಿ 8 ತಾಲೂಕಿನ ನಮ್ಮ ಹತ್ರ ವರದಿ ಬಂದಿದೆ. 7 ತಾಲೂಕಿಂದ ಇನ್ನೂವರೆಗೆ ಬಂದಿತ್ತು. ನಾವು ಪರಿಹಾರ ತಂತ್ರಾಂಶದಲ್ಲಿ ದಾಖಲೆ ಮಾಡೋ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಅದು ರೈತವಾರು ಮಾಹಿತಿ ದಾಖಲೆ ಮಾಡ್ತಾ ಇರೋದು 7 ತಾಲೂಕಿಂದ ಪ್ರಗತಿಯಲ್ಲಿದೆ. ಇವತ್ತು ಆಳಂದ ತಾಲೂಕಿಂದ ಬಂದಿದೆ. ಜೇವರ್ಗಿ, ಯಡ್ರಾಮಿ, ಅಫ್ಜಲ್ಪುರದ್ದು ಇವತ್ತು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ರೈತರವಾರು ಮಾಹಿತಿ ಬಂದ ತಕ್ಷಣ ನಾವು ರಾಜ್ಯ ಸರ್ಕಾರಕ್ಕೇನಲ್ಲ ಪರಿಹಾರ ತಂತ್ರಾಂಶದ ದಾಖಲಿಸಿಗೆ ನಾವು ರಿಕ್ವೆಸ್ಟನ್ನು ಕಳಿಸ್ತಾ ಇದ್ದೀವಿ ಉಳಿದಿದ್ದು 3 ತಾಲೂಕಿನಿಂದ. ಇನ್ನು ಬೆಳೆ ವಿಮೆಗೆ ಬಂದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ 3,01,000 ರೈತ ಬಾಂಧವರು ನಮ್ಮಲ್ಲಿ ಬೆಳೆ ವಿಮೆ ಮಾಡಿಸಿದ್ದಾರೆ. ಈಗ ಇದನ್ನು ಸತತವಾಗಿ ಏನು ಮಳೆ ಬರ್ತಾ ಇದೆ, ಈ ಮಳೆಯಿಂದ ರೈತ ಬಾಂಧವರಲ್ಲಿ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ, ಅವರು ಮಳೆ ಬಂದ 72 ತಾಸಿನಲ್ಲಿ ಅವರು ಬೆಳೆ ಹಾನಿಗಾಗಿ ದೂರನ್ನ ಇನ್ಶೂರೆನ್ಸ್ ಕಂಪ್ನಿಗೆ ಕೊಡಬೇಕು. ಇಲ್ಲಿವರೆಗೆ ನಮ್ಮಲ್ಲಿ ಆನ್ಲೈನಲ್ಲಿ 1,40,674 ರೈತ ಬಾಂಧವರು ದೂರು ನೀಡಿದ್ದಾರೆ. ಕೆಲವೊಬ್ಬರು ರೈತ ಬಾಂಧವರಿಗೆ ದೂರು ನೀಡೋಕ್ಕೆ ಆನ್ಲೈನ್ನಲ್ಲಿ ಮೊಬೈಲ್ ಮೂಲಕ ಬರ್ತಾ ಇಲ್ಲ. ಬಿಕಾಸ್ ಆಫ್ ದೇರ್ ಎಜುಕೇಷನ್ ಇರ್ಬೋದು, ಅಥವಾ ಕೆಲವೊಂದು ನಮ್ಮಲ್ಲಿ ಲೈನು ಸಹಿತ ಬಹಳಷ್ಟು ಕಂಪ್ಲೇಂಟ್ ಬರ್ತಾ ಇರೋದ್ರಿಂದ ಬ್ಯುಸಿ ಇರ್ಬೋದು. ಈ ಎರಡು ಕಾರಣಗಳಿಂದ ನಾವು ಮ್ಯಾನ್ಯುವಲಿ ಅರ್ಜಿ ಕಲೆಕ್ಟ್ ಮಾಡಿರಿ ಅಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸೂಚನೆ ಮೇರೆಗೆ ನಾವು ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಕ್ರಾಪ್ ಇನ್ಶೂರೆನ್ಸ್, ಇಫ್ಕೋ ಟೋಕಿ ಇನ್ಶೂರೆನ್ಸ್ ಸಂಸ್ಥೆ ಪ್ರತಿನಿಧಿಗಳಿಗೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೂಡಿಸಿ ನಾವು ಅರ್ಜಿನೂ ಸಹಿತ ಸಂಗ್ರಹಣೆ ಮಾಡ್ತಾಯಿದ್ವಿ. ಅದು 37,650 ಬಂದಿದೆ. ಹೀಗಾಗಿ 1,78,000 ರೈತ ಬಾಂಧವರು ನಮ್ಮಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಇನ್ಶೂರೆನ್ಸ್ ಮಾಡಿಸಿದವರು ದೂರು ಸಲ್ಲಿಸಿದ್ದಾರೆ, 59%. ನಮ್ಮಲ್ಲಿ 25%ಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ಅರ್ಜಿ ಬಂದರೆ ರ್ಯಾಂಡಮ್ ಆಗಿ ಸರ್ವೆ ಮಾಡಿಬಿಟ್ಟು ಅದರ ಎವರೇಜ್ ಇಳುವರಿ ಲಾಸ್ ಆಧಾರದ ಮೇಲೆ ನಾವು ಪರಿಹಾರನ ರೈತ ಬಾಂಧವರಿಗೆ ಇನ್ಶೂರೆನ್ಸ್ ಮಾಡಿದವ್ರಿಗೆ ಕೊಡ್ತೀವಿ. ಆ ಪ್ರಕ್ರಿಯೆ ಸಹಿತ ಪ್ರಗತಿಯಲ್ಲಿದೆ. ಮತ್ತು ಬೆಳೆ ಹಾನಿ ಸಮೀಕ್ಷೆ ನಮ್ಮಲ್ಲಿ ಈಗ ಜಂಟಿ ಸಮೀಕ್ಷೆ ಸಹಿತ ಪ್ರಗತಿಯಲ್ಲಿದೆ. ಈಗ ಇರೋ ಸಿಚುವೇಶನ್ ಪ್ರಕಾರ ಸೆಪ್ಟೆಂಬರ್ ಮಾಹೆಯಲ್ಲಿ ನಮ್ಮಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಅದರ ಕುರಿತು ಈಗ ಆಲ್ರೆಡಿ ಈಗ ಆಲ್ರೆಡಿ ಬೆಳೆ ಹಾನಿಯಾದಂಥ ರೈತರು ಬಿಟ್ಟು ಮತ್ತು ಬೇರೆದವ್ರದ್ದು ಇತ್ತು ಅಂದರೆ ಮಾಹಿತಿ ಕೊಡಿ ಅಂತ ನಾವು ನಮ್ಮ ಕೆಳ ಹಂತದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ನಮ್ಮ ADsಗೆ ನಾನು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ವರದಿ ಬಂದ ಮೇಲೆ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ.